ಹೌದು ವೀಕ್ಷಕರೇ, ಹೀಗೆ ಅಂಗಡಿ ಬೀಗ ಮುರಿದು ಬಿಸಾಡಿರೋದು, ಮೊಬೈಲ್ ಶಾಪ್ಗೆ ನುಗ್ಗಿ ಮೊಬೈಲ್ ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಆರೋಪ ಮಾಡ್ತಾ ಇರೋಂಥ ಅಂಗಡಿ ಮಾಲೀಕ, ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರದಲ್ಲಿ 4 ಕಡೆ ಪ್ರತ್ಯೇಕವಾಗಿ ಸರಣಿ ಕಳ್ಳತನ ಪ್ರಕರಣಗಳು ನಡೆದಿವೆ. 1 ತಿಂಗಳ ಹಿಂದೆಯಷ್ಟೇ ನಗರದಲ್ಲಿ ಸರಣಿ ಕಳ್ಳತನ ಮಾಡಿ ಲಕ್ಷಾಂತರ ರೂಪಾಯಿ ನಗದು ದೋಚಿಕೊಂಡು ಹೋಗಿದ್ದ ಪ್ರಕರಣ ಜನರ ನೆನಪಿನಿಂದ ಮಾಸುವ ಮುನ್ನವೇ ಈಗ ಮತ್ತೊಂದು ಸರಣಿ ಕಳ್ಳತನ ನಡೆದಿದೆ. ಗುರುವಾರ ರಾತ್ರಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶ್ರೀ ತಿರುಮಲ ಮೆಡಿಕಲ್ಸ್, ಮದಿನಾ ಎಂಟರ್ಪ್ರೈಸಸ್ ಮೊಬೈಲ್ ಶಾಪ್, ಕೆಪಿ ಬಾಬು ಪ್ರಾವಿಷನ್ ಸ್ಟೋರ್ಗಳಿಗೆ ನುಗ್ಗಿ ಕಳ್ಳ ತನ್ನ ಕೈಚಳಕ ತೋರಿದ್ದಾನೆ. ಆದರೆ ಕಳ್ಳನಿಗೆ ಬೀಗ ಮೀಟುವುದೇ ದೊಡ್ಡ ತಲೆನೋವಾಗಿದ್ದು 2-3 ಕಡೆ ಅಂಗಡಿಗಳಲ್ಲಿ ಬೀಗ ಹೊಡೆದು ಅಂಗಡಿ ಒಳಗೆ ನುಗ್ಗಿ ಏನೂ ಸಿಗದೆ ವಾಪಸ್ ಹೋಗಿದ್ದಾನೆ. ನಿಮ್ಮ ಹೆಸರು? ನಮ್ಮ ಹೆಸರು ಎಸ್ ಫ್ರಮ್ ಸಿಟಿ ಅಂತ, ಪ್ರೊಪ್ರೈಟರ್ ಆಫ್ ತಿರುಮಲ ಮೆಡಿಕಲ್ಸು, BB ರೋಡ್, ಚಿಕ್ಕಬಳ್ಳಾಪುರ. SP ಆಪೋಸಿಟಲ್ಲಿರ್ತಕ್ಕಂಥದ್ದು ನಮ್ಮ ಅಂಗಡಿ. ನಾವು ರಾತ್ರಿ 10 ಗಂಟೆಗೆ ಬಾಗಿಲು ಹಾಕಿದ್ವಿ. ಬೆಳಗ್ಗೆ ಬಂದು ನಾವು 8:30 ಬಾಗಿಲು ತೆಗೆದು ನೋಡಿದಾಗ ಕಡಿಮೆನಾಗಿಲ್ಲ, ಬೀಗಳೆಲ್ಲ ಹೊಡೆದಾಕಿದ್ದಾರೆ. ರೋಲಿಂಗ್ ಶೀಟ್ರಲ್ಲಿ ಇರ್ತಕ್ಕಂಥದ್ದನ್ನು 4 ಕಡೆ ಲಾಕ್ ಓಪನ್ ಮಾಡಿದ್ದಾರೆ. ನಂತರ ನಾವು ಬಾಗಿಲು ತೆಗೆದು ನೋಡಿದ್ವಿ, ನಮ್ಮ ಅಂಗಡಿಯಲ್ಲಿ ಏನೂ ಕಳ್ಳತನ ಆಗಿಲ್ಲ. ಆಮೇಲೆ ನಮ್ಮ ಪಕ್ಕದ ಅಂಗಡಿಯಲ್ಲೂ ಕೂಡ ಆಗಿದೆ, ಮೊಬೈಲ್ ಅಂಗಡಿ ಇದೆ, ಅಲ್ಲೂ ಕೂಡ ಕಳ್ಳತನ ಸೇಮ್ ಅದೇ ಟೈಪ್ ಆಗಿದೆ. ವಾಪಸದಲ್ಲೂ ಒಂದು ಅಂಗಡಿಯಲ್ಲಿ ಸೇಮ್ ಅದೇ ಥರನೇ ಅಟ್ಯಾಕ್ ಮಾಡಿದ್ದಾರೆ. ಏನೂ ಸಿಕ್ಕಿಲ್ಲ ಅವ್ರಿಗೆ, ಇಲ್ಲ ಯಾವತ್ತಿಂತ ಗೊತ್ತಿಲ್ಲ ಗುರು, ನಮಗೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ನಾವು ರಾತ್ರಿ 10 ಗಂಟೆಗೆ ಬಾಲ್ ಹಾಕಿದಾಗ ಕರೆಕ್ಟಾಗಿ ಬಾಲ್ ಹಾಕಿ ಹೋಗಿದ್ವಿ. ಬೆಳಗ್ಗೆ ಬಂದು ನೋಡಿದಾಗ ಹಿಂಗಾಗಿದೆ. ಇನ್ನು ನಗರದ ವಾಪ್ಸಂದ್ರ ಬಳಿ ಇರುವ ಕೆಪಿ ಬಾಬು ಪ್ರಾವಿಷನ್ ಸ್ಟೋರ್ಗೆ ನುಗ್ಗಿದ ಕಳ್ಳ ಕೈಗೆ ಸಿಕ್ಕಷ್ಟು ಹಣ, ಸಿಗರೇಟು, ಪುಸ್ತಕ ಕದ್ದು ಹೋಗಿದ್ದಾನೆ. ಇದರಿಂದ ಅಂಗಡಿ ಮಾಲೀಕರು ಆತಂಕಕ್ಕೆ ಕಾರಣವಾಗಿದ್ದಾರೆ. ಬಾಬು ಪ್ರಾವಿಷನ್ ಸ್ಟೋರ್, ವಾಪ್ಸಂದ್ರ. ಏನಾಗಿದೆ? ಬೀಗ ಎಲ್ಲ ಹೊಡೆದಾಕ್ಬಿಟ್ಟು ಒಳಗೆ ಬಂದವ್ರೆ. ದುಡ್ಡು, ಸಿಗರೇಟುಗಳು, ಸ್ವಲ್ಪ ಬುಕ್ಸು ಅವು ಆಯಿತು. ಅದೇ ಬಾಕಿ ಮುಚ್ಚಿತ್ತು. ಬಾಕಿದ ಹೋಟ್ಲವ್ರು ಹೇಳಿದ್ರು ಬೆಳಗ್ಗೆ 5:30ಗೆ ಬೀಗ ಹೊಡೆದಾಕಿದ್ದಾರೆ ಅಂತ. ಅಷ್ಟೊತ್ತಿಗೆ ಓಡ್ಬಂದು ತೆಗಿ ಅಂದ್ರೆ ಅವರು, ಸಾಹೇಬ್ ಹೋಗಿ ಹೇಳ್ದೆ ಅಲ್ಲೇ ತೆಗಿ ಅಂದ್ರೆ ತೆಗೆದ್ಮೇಲೆ ಎಲ್ಲ ಚೆಲ್ಲಪಿಲ್ಲ ಆಗಿತ್ತು ಅಷ್ಟೇ. ಅದೇ ಇದು ಬುಕ್ಸ್ ಎಲ್ಲ ಗಲ್ಲ ಎತ್ಕೊಂಡು ಹೊಟ್ಟೋಗಿದ್ರಲ್ಲ, ಗಲ್ಲನೇ ಡ್ರಾನೇ ಎತ್ಕೊಂಡು ಹೋಗ್ಬಿಟ್ಟಿಲ್ಲ. ಅದೇ ಡ್ರಾನಲ್ಲಿ ಬೀಗಳು ಅವು ಇವು ಚಿಲ್ಲರೆ ಕಾಸು, 5 ರೂಪಾಯಿ ನೋಟು, 10 ರೂಪಾಯಿ ನೋಟು, ಚಿಲ್ಲರೆ ಕಾಸು, 2 ರೂಪಾಯಿ ಕಾಯಿನು, 1 ರೂಪಾಯಿ ಕಾಯಿನು. ಕಳೆದ ತಿಂಗಳು ಕಳ್ಳನೊಬ್ಬ ಚಿಕ್ಕಬಳ್ಳಾಪುರ ನಗರದಲ್ಲಿ ಸರಣಿ ಕಳ್ಳತನ ಮಾಡಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದ. ಆದರೆ ಈ ವಿಚಾರ ಮಾಸುವ ಮುನ್ನವೇ ಈಗ ಮತ್ತೊಂದು ಸರಣಿ ಕಳ್ಳತನ ಮಾಡಿ ಸಾರ್ವಜನಿಕರಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಆದಷ್ಟು ಬೇಗ ಕಳ್ಳತನ ಮಾಡಿದ ಕಳ್ಳರನ್ನ ಹಿಡಿದು ಜೈಲಿಗೆ ಅಟ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಇದೇ ವೇಳೆ ಚಿಕ್ಕಬಳ್ಳಾಪುರ ನಗರದಲ್ಲಿ ರಾತ್ರಿ ವೇಳೆ ಬೀಟ್ ಪೊಲೀಸರು ಇನ್ನಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾದ ಅಗತ್ಯ ಇದೆ ಅಂತ ಕೂಡ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.